ಏನು ಮನೆ ಒಳಗೆ ಕ್ರಿಕೆಟ್ ಆಡ್ತಾ ಇರೋದು? ಹಾಂ, ಮನೆ ಒಳಗೆ ಕ್ರಿಕೆಟ್ ಆಡ್ತಾರಾ? ಏ ಮಚ್ಚ, ಇದು ಬ್ಯಾಟ್ ಮಾತ್ರ ಕ್ರಿಕೆಟು, ನಾನು ಆಡ್ತಾ ಇರೋದು ಹಾಕಿ. ಇದು ಯಾಕಂದರೆ ಇಂಡಿಯನ್ ನ್ಯಾಷನಲ್ ಗೇಮು ಹಾಕಿ, ಅದಕ್ಕೆ ಗೊತ್ತಲ್ಲ. ಯಾರು ಹೇಳಿದ್ದು ಇಂಡಿಯನ್ ನ್ಯಾಷನಲ್ ಗೇಮ್ ಹಾಕಿ ಅಂತ? ಎಲ್ಲಿಂದ ಕಲ್ತ್ಕೊಂಬರ್ತಾರಪ್ಪ ಇದು? ಇಂಡಿಯನ್ ನ್ಯಾಷನಲ್ ಗೇಮ್ ಯಾವುದು ಅಂತಲೇ ಗೊತ್ತಿಲ್ಲದೆ ಮನೆ ಒಳಗೆ ಹಾಕಿ ಅಂತ ಆಡ್ಕೊಂತ ಇದೆಯಾ? ಏನು ಹಾಕಿ ಇಂಡಿಯನ್ ನ್ಯಾಷನಲ್ ಗೇಮ್ ಅಲ್ವಾ? ಇಷ್ಟು ವರ್ಷ ನಾವು ಓದ್ಕೊಂಡ್ಬಂದಿರೋದು ನಮ್ಗೆ ಹೇಳ್ಕೊಟ್ಟಿರೋದೇ ಇದು. ಇವಾಗ ಬಂದ್ಬಿಟ್ಟು ಹಾಕಿ ಇಂಡಿಯನ್ ನ್ಯಾಷನಲ್ ಗೇಮ್ ಅಲ್ಲ ಅಂತ ಹೇಳೋದು, ಅದು ಹೆಂಗೆ ಹೇಳ್ತೀರಾ ನೀವು? ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನ್ಯಾಷನಲ್ ಗೇಮಲ್ಲಿ ಕ್ರಿಕೆಟೂ ಬಂದಿಲ್ಲ, ಕಬಡ್ಡಿ ಬಂದಿಲ್ಲ, ಹಾಕಿ ಬಂದಿಲ್ಲ, ಇದು ಯಾವುದು ಬಂದಿಲ್ಲ. ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ನೀಟಾಗಿ ಸುಮಾರು ಸಲ RTI ಕ್ವೇರಿ ಹಾಕಿ ಎಲ್ಲ ಜನ ಕೇಳಿದಾಗೆಲ್ಲ ಹೇಳಿದ್ದಾರೆ ಹಾಕಿ ಈಸ್ ಅ ನ್ಯಾಷನಲ್ ಗೇಮ್ ಅಂತ. ಯಾವ ಕಡೆನೂ ಡಿಕ್ಲೇರ್ ಮಾಡಿಲ್ಲ. ಇದಕ್ಕೆ ಯಾವ ಥರ ಡಾಕ್ಯುಮೆಂಟ್ ಎಲ್ಲ ಏನೂ ಇಲ್ಲ. ಅದಕ್ಕೆ ಇದುವರೆಗೂ ಯಾವನು ಡಿಕ್ಲೇರ್ ಮಾಡದೇ ಇರೋದಕ್ಕೆ ನೀವು ಹುಡ್ಕೋಕ್ಕೂ ಆಗಲ್ಲ. ಸೊ ಹಾಕಿ ಅನ್ನೋದನ್ನು ಪುಷ್ ಮಾಡಿದರು, ಹಾಕಿನ ಒಂದು ನ್ಯಾಷನಲ್ ಗೇಮ್ ಅಂತ ಮಾಡೋಕ್ಕಾಗುತ್ತಾ ಅಂತ. ಅದಕ್ಕೆ ಒಂದು ಡಿಸ್ಕ್ರಿಮಿನೇಟ್ ಮಾಡೋದು ಬೇಡ ಆ ಥರ ಯಾವುದೇ ಸ್ಪೋರ್ಟ್ಸ್ನ ಅಂತ ಹೇಳ್ಬಿಟ್ಟು ಅವರು ಹಾಕಿನೂ ಕೂಡ ನ್ಯಾಷನಲ್ ಗೇಮ್ ಅಂತ ಮಾಡ್ಕೊಂಡು ಬಂದಿಲ್ಲ. ಬಟ್ ನಮಗೆಲ್ಲ ನಾವು ತಿಳ್ಕೊಂಡು ಹೇಳ್ಕೊಂಡು ಬಂದಿರೋಂಥ ಒಂದು ಬಿಲೀಫು. ಅದು ಯಾಕೆ ಆ ಥರ ಬಂತು ಬಿಲೀಫು ಅಂದರೆ, ಹಾಕಿ ಸುಮಾರು ಗೋಲ್ಡ್ ಮೆಡಲ್ ತಂದಿದೆ ಒಲಿಂಪಿಕ್ಸಲ್ಲಿ. ಅದಕ್ಕೋಸ್ಕರ ಇಂಡಿಯಾ ಸುಮಾರು ಗೋಲ್ಡ್ ಮೆಡಲ್ ತಂದಿರೋದ್ರಿಂದ ಹಾಕಿ ನ್ಯಾಷನಲ್ ಗೇಮ್ ಅಂತ ಒಂದು ನಂಬಿಕೆಯನ್ನು ಹುಟ್ಟಿ ಹಾಕಿದೆ ಹೊರತು ನ್ಯಾಷನಲ್ ಗೇಮ್ ಅಲ್ಲ. ಇದು ಒಂದು ಹೊಸ ವಿಷಯ. ನಿಮಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಬೇಕಾಗಿದ್ದರೆ ಇಂಡಿಯಾ ಬಗ್ಗೆ ಒಂದು ಗೊತ್ತಿರಬೇಕಾಗಿರೋಂಥ ಒಂದು ವಿಷಯ ಇದು ನಿಮಗೆ. ನಮಸ್ಕಾರ, ನಾನು ನಿಮ್ಮ ಸಕಸ್ ಸಂತು. ಜೈ ಹಿಂದ್.